ಹಾಯ್ SLM ಬರ್ವೆಲ್ಸ್ ನಮಸ್ತೆ ಎಲ್ಲರಿಗೂ ರೈತರಿಗೆ. ಬಟ್ ನೋಡಿ ನಾವು ಇವತ್ತು ಸ್ವೀಟ್ ಕಾರ್ನರ್ ಬೆಳೆದಿದ್ರಿ, ಈಗ ಕಟಾವು ಬಂದಿದೆ ನೋಡಿ. ಒಂದು ಸ್ವೀಟ್ ಕಾರ್ನರ್ ತೆನೆ ಬಂದು ಎಷ್ಟು ಗ್ರಾಮ್ ಇದೆ ಅಂತ ನಿಮಗೆ ಒಂದು ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ನೋಡಿ. 550 ಗ್ರಾಮ್ ಒಂದು ತೆನೆ ಬಂದಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಮತ್ತು ಇನ್ನೊಂದು ಬಂದು 580 ಗ್ರಾಮ್ ಇದೆ. ಇನ್ನೊಂದು ತೆನೆ ಬಂದು 600 ಗ್ರಾಮ್ ಆ ರೇಂಜಲ್ಲಿದೆ ನೋಡಿ. ಇರೋದು ಚೆನ್ನಾಗಿ ಬೆಳೆದಿದ್ದೀರಿ, ಒಳ್ಳೆ ಟನ್ನೇಜು ಬಂದಿದೆ. ಈಗ ನೋಡಿ ಮತ್ತೆ ಮೇಲೆ ಬಂದು ಹೂ ಗಿಡ ಏನಾದರೂ ನಾಟಿ ಮಾಡಿ ಗೊಬ್ಬರ ಹಾಕಿದಿರಿ, ಕಾಣಿಸ್ತಾ ಇದೆಯಲ್ವಾ. ಎಲ್ಲ ಗೊಬ್ಬರ ಹಾಕ್ಬಿಟ್ಟು ಮತ್ತೆ ನೋಡಿ ಅದನ್ನು ಒಂದು ಅದೇ ಗಿಡ ನೋಡಿ ಯಾವ ಥರ ನಾನು ಇದು ಮಾಡ್ತಾಯಿದ್ದೆ ಅಂತ ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಆಗಂಗೆ, ಮಣ್ಣಲ್ಲಿ ಮಿಕ್ಸ್ ಆಗಂಗೆ ಅದನ್ನೆಲ್ಲ ಒಂದು ಗದ್ಗೆ ಟೈಪ್ ಮಾಡಿಸ್ಬಿಟ್ಟು ನಾನೇ ಓನ್ ಮಾಡ್ಕೊಂಡವು ನೋಡಿ. ಹುಡುಗರು ಇದು ನಮ್ಮೂರು ಹುಡುಗರು, ಅವ್ರ ಜೊತೆ ನಾವು ಸ್ವಲ್ಪ ವರ್ಕ್ ಮಾಡಿದ್ದೀರಿ ನೋಡಿ. ಎಲ್ಲ ಸ್ವಲ್ಪ ಲೂಸ್ ಮಾಡಿಕೊಟ್ಟು ಚೆನ್ನಾಗಿ ಅಷ್ಟಾಗ್ಲೂ ಬೆಡ್ ತುಂಬ ಏನಿದಾಗುತ್ತೆ ಅಂದ್ಬಿಟ್ಟು ಇದು ಕಳೆ ಎಲ್ಲ ಹೋಗುತ್ತೆ ಅಂದ್ಬಿಟ್ಟು ಈಗ ನೋಡಿ ಏನು ಮಾಡ್ತಾಯಿದ್ದೀರಿ ಅಂತ ನೀವೇ ನೋಡ್ತಾ ಇರ್ಬೋದು. ಇದು ಚೆನ್ನಾಗಿದೆ ಇಲ್ವಂತ ಒಂದು ಐಡಿಯಾ ಕೊಡಿ. ಈಗ ನಾವು ಮಾಡಿರೋ ವರ್ಕ್ ಹೆಂಗಿದೆ ಅಂತ ಒಂದು ಹೇಳಿ. ಹಾಯ್ SLM ಬರ್ವೆಲ್ಸ್ ನಮಸ್ತೆ ಎಲ್ಲರಿಗೂ. ನೋಡ್ತಾ ಇರ್ಬೋದು ನೀವು. ಇವತ್ತು ಒಂದು ಕೆಲಸ ಬಂದು ಪೇಪರ್ ಹಾಕ್ತಾಯಿದ್ರಿ, ಮನೆಯೆಲ್ಲ ಗೊಬ್ಬರಗಳು ಹಾಕಿದ್ರಿ. ಗೊಬ್ಬರ ಹಾಕಿ ಮತ್ತು ಅದನ್ನೆಲ್ಲ ಸ್ವಲ್ಪ ಮಣ್ಣು ಕುತ್ಕೊಂಡಿರ್ತಾರೆ, ಅದ್ರ ಮೇಲೆ ಗೊಬ್ಬರ ಹಾಕಿ ಮತ್ತೆ ಎಲ್ಲ ಲೂಸ್ ಮಾಡಿಕೊಟ್ಟಿದ್ದೀರಿ ಮಣ್ಣನ್ನೆಲ್ಲ, ಸ್ವಲ್ಪ ಒಳಗಡೆ ಮಣ್ಣು ಹೋಗಲಿ ಅಂತ. ಈಗ ನೋಡೋ ಪೇಪರ್ ಎಲ್ಲ ಮುಗಿದಿದೆ. ನಮ್ಮ ಮಂಜಣ್ಣವರು ನಮ್ಮ ಹುಡುಗರು ಎಲ್ಲ ಪೇಪರ್ ಹಾಕ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಹಾಕಿದ್ದಾರೆ ಪೇಪರು ಅಂತ. ಆಲ್ರೆಡಿ ಒಂದು ವೀಡಿಯೋದಲ್ಲಿ ನಾನು ಹಾಕಿದ್ದೆ, ಏನೋ ಬೆಡ್ಡು ಹೊಡಿತಾ ಇದೆಯಲ್ಲ, ಈಗ ನೀವೇ ನೋಡ್ಬೋದು ನೋಡಿ. ಪೇಪರ್ ಹಾಕ್ತಾಯಿದ್ದಾರೆ, ಮುಗೀತು, ಲಾಸ್ಟ್ ಎಂಡಿಂಗ್ ಆಯಿತು. ಈಗ ನೋಡಿ ಆ ಕಡೆ ಲಾಸ್ಟ್ ಹೋಗ್ತಾ ಅವರೇ ಪೇಪರ್ ಹಾಕಕ್ಕೆ. ಮತ್ತೆ ನೋಡಿ ಎಷ್ಟು ನೀಟಾಗಿ ಹಾಕಿದ್ದಾರೆ ನೋಡಿರಿ. ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಒಂದು ಕಾಮೆಂಟ್ ಹಾಕಿ. ಮತ್ತು ಈಗ ಏನು ಉಣ್ಬೋದು ಅಂತ ಸ್ವಲ್ಪ ನಮ್ಗೆ ಐಡಿಯಾನೂ ಇಲ್ಲ ನೋಡಿ. ನಮ್ಮ ಗಾಡಿಗಳೆಲ್ಲ ಅಲ್ಲಿ ನಿಂತಿದ್ದಾವೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಒಂದು ಗಾಡಿ ಬಂದು ಮಂಗಳೂರಲ್ಲಿದೆ, ಇನ್ನೆರಡು ಗಾಡಿ ಇಲ್ಲೇ ಇದ್ದಾವೆ. ಏನು ಉಣ್ಬೋದು, ಈಗ ಏನು ಉಣಿದ್ರೆ ನಮಗೆ ಅನುಕೂಲ ಆಗುತ್ತೆ ರೈತರಿಗೆ ಅಂತ ಒಂದು ಕಾಮೆಂಟ್ ಹಾಕಿ. ಒಂದು ಹೂ ಗಿಡ ಆಗ್ಬೋದು, ಇಲ್ಲ ಏನು ಮಾಡ್ಬೋದು ಅಂತ ಡಬಲ್ನಾರು ಉಣ್ಣೋಣ ಅಂತ ರೆಡಿ ಮಾಡಿದ್ದು. ಯಾವ ಹೂ ಗಿಡ ಉಣಿದ್ರೆ ಈಗ ನಡೆಯುತ್ತೆ ಅಂದ್ಬಿಟ್ಟು ಒಂದು ಕಾಮೆಂಟಲ್ಲಿ ತಿಳಿಸಿ. SLM ಬರ್ವೆಲ್ಸ್ ಕಡೆಯಿಂದ ಎಲ್ಲ ರೈತರಿಗೂ ನಮಸ್ಕಾರ.